ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶಕ್ಕೆ ಗಂಡಾಂತರ ಎದುರಾಕಿದೆಯಾ ಅನ್ನುವಂತ ಆತಂಕ ಇಡೀ ದೇಶದ ಜನರಿಗೆ ಕಾಡೋದಕ್ಕೆ ಶುರುವಾಗಿದೆ. ಯಾರು ಈ ಮಾತುಗಳನ್ನ ಚರ್ಚೆ ಮಾಡಿದ್ರೆ ಇಷ್ಟೆಲ್ಲ ಆತಂಕ ಇರ್ತಾ ಇರಲಿಲ್ಲ. ಬದಲಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೈದರಾಬಾದ್ ನಲ್ಲಿ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೋವಿಡ್ ನಂತಹ ದಿನಗಳು ಮತ್ತೆ ಮರುಕಳಿಸುತ್ತಾ ದೇಶದಲ್ಲಿ ಈಗ ಆಲ್ರೆಡಿ ಜನ ಆತಂಕವನ್ನ ಫೇಸ್ ಮಾಡ್ತಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಗೃಹ ಬಳಕೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಆತಂಕದಲ್ಲಿದ್ರು. ಸಿಗೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇಡೀ ದೇಶದಾದ್ಯಂತ ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಹಾಗಾದ್ರೆ ಏನಿದೆ? ಕೋವಿಡ್ ನಂತಹ ದಿನಗಳು ನಿಜಕ್ಕೂ ದೇಶದಲ್ಲಿ ಮರುಕಳಿಸುತ್ತಾ? ಆಪತ್ತು ಎದುರಾಗುತ್ತಾ? ಇನ್ಯಾವ ರೀತಿಯ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕು ಅನ್ನೋದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಇಡೀ ಭಾರತ ದೇಶಕ್ಕೆ ಕಾದಿದೆಯಾ ಅತಿ ದೊಡ್ಡ ಗಂಡಾಂತರ? ಇಡೀ ಭಾರತ ದೇಶಕ್ಕೆ ಕಾದಿದೆಯಾ ಮಹಾ ಗಂಡಾಂತರ ಅನ್ನೋದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಕೋವಿಡ್ ನಂತಹ ಆ ದಿನಗಳು ನಿಜಕ್ಕೂ ದೇಶದಲ್ಲಿ ಮತ್ತೆ ಮರುಕಳಿಸುತ್ತಾ? ಲಾಕ್ಡೌನ್ ಅಂತಹ ಸ್ಥಿತಿ ದೇಶಕ್ಕೆ ಎದುರಾಗೇ ಬಿಡುತ್ತಾ? ಕಾರಣ ಏನು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಕಾರಣ ಹೈದರಾಬಾದ್ ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯ ಅಚ್ಚರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ಜಗತ್ತು ಬಿಕ್ಕಟ್ಟಲ್ಲಿದೆ, ಇಡೀ ರಾಷ್ಟ್ರ ಒಗ್ಗಟ್ಟಾಗಬೇಕು, ಅಗತ್ಯಗಳಿದ್ರೆ ತ್ಯಾಗಕ್ಕೂ ಸಿದ್ಧರಾಗಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸನ್ನಿಹಿತವಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬೆಲೆ ಏರಿಕೆ ಬಗ್ಗೆ ಪರೋಕ್ಷವಾಗಿ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ರವಾನೆ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಈ ಹಿಂದೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಪ್ರಾರಂಭ ಆದ ದಿನಗಳಲ್ಲಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇಡೀ ದೇಶದಾದ್ಯಂತ ಆಪತ್ತು ಎದುರಾಗಿದೆ ಅಂದಾಗ ಕೇಂದ್ರ ಸರ್ಕಾರ ಧೈರ್ಯ ಹೇಳಿತು ಜನರಿಗೆ, ಡೋಂಟ್ ವರಿ, 3 ತಿಂಗಳಿಗಾಗುವಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು ನಮ್ಮ ಹತ್ರ ಬಾಕಿ ಉಳ್ಕೊಂಡಿದೆ, ಗ್ಯಾಸ್ ಇದೆ, ಯಾರು ಕೂಡ ಆತಂಕ ಪಡಕ್ ಹೋಗ್ಬೇಡಿ ಅಂತ. ಅದ್ರ ನೆಕ್ಸ್ಟ್ ವರ್ಷನು ಜನ ಪ್ರಶ್ನೆ ಮಾಡ್ತಾ ಇದ್ರು, ಪೆಟ್ರೋಲ್ ಡೀಸೆಲ್ ಕೂಡ ಸಿಗಲ್ವಾ ನಮ್ಗೆ ಇನ್ನು ಮುಂದೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅದು ಕೂಡ ಸುಳ್ಳು ಸುದ್ದಿ ಅನ್ನೋ ರೀತಿಯಲ್ಲೇ ಕೇಂದ್ರದಿಂದ ಒಂದು ಸ್ಪಷ್ಟೀಕರಣ ಸಿಕ್ಕಿತ್ತು. ಬಟ್ ಈಗ ಅದ್ರ ಆಚೆಗೆ ನಿನ್ನೆ ಹೈದರಾಬಾದ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ವಾಸ್ತವ ಪರಿಸ್ಥಿತಿ ಏನು ಅನ್ನೋದನ್ನ ಜನ ಚರ್ಚೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸ್ವಂತ ವಾಹನಗಳನ್ನ ಬಿಟ್ಟು ಮೆಟ್ರೋ ಬಳಸಿ ನೀವು, ಸಾರ್ವಜನಿಕರಿಗೆ ಅಂತ ನಾವು ಏನ್ ತಂದಿದ್ದೀವಿ ಅಲ್ಲ ಅದರ ಮೊರೆ ಹೋಗಿ ನೀವು ಅನ್ನೋ ರೀತಿಯಲ್ಲಿ ಕರೆ ಕೊಡ್ತಿದ್ದಾರೆ. ಒಂದೇ ವಾರದಲ್ಲಿ ಅಂದ್ರೆ ಒಂದೇ ಮಾರ್ಗದಲ್ಲಿ ಹೋಗೋರು ಕೂಡ ಒಂದೇ ವಾಹನವನ್ನ ಬಳಸಿ, ಹೆಚ್ಚುವರಿ ವಾಹನಗಳ ಬಳಕೆ ಬೇಡ. ಅದ್ರ ಅರ್ಥ ಏನು? ಜನರ ಆತಂಕ ಇತ್ತಲ್ಲ, ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಅಂತ. ಸೊ ಅದು ನಿಜಾನ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸ್ಟೇಟ್ಮೆಂಟ್ ಇಂದ. ಸಾಧ್ಯವಾದಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಿ, ಸರಕು ಸಾಗಣೆಗೆ ರೈಲನ್ನ ಬಳಸಿ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಸರಕು ಸಾಗಣೆಗೆ ರೈಲನ್ನ ಬಳಸಬೇಕು ನೀವು ಅನ್ನುವಂತಹ ವಿಚಾರ ಜೊತೆಗೆ ಅತಿ ಹೆಚ್ಚಿನ ಸಾರ್ವಜನಿಕರು ಓಡಾಟಕ್ಕೆ ನೀವು ಮೆಟ್ರೋ ಸೇವೆಯನ್ನ ಅವಲಂಬಿಸಬೇಕು ಅನ್ನುವಂತಹ ಕರೆಯನ್ನ ಕೊಟ್ಟಿದ್ದಾರೆ. ಅನಗತ್ಯ ವಿದೇಶ ಪ್ರವಾಸ, ವಿದೇಶಿ ಮದುವೆ, ಈ ವಿಚಾರಗಳನ್ನ ಸ್ವಲ್ಪ ದಿನದ ಮಟ್ಟಿಗೆ ಮುಂದಕ್ಕೆ ಹಾಕಿ ಅನ್ನೋ ರೀತಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿರೋದು. ಅದರ ಅರ್ಥ ಮೋಸ್ಟ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಹಂಗಾದ್ರೆ ದೇಶದಲ್ಲಿ ತಲೆ ದೂರುತ್ತಾ ಅನ್ನುವಂಥ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸ್ಟೇಟ್ಮೆಂಟ್ ಇಂದ. ಹೌದು, ದೇಶದ ಜನ ದೇಶಕ್ಕೆ ಸಮಸ್ಯೆಗಳಾದಾಗ, ಆರ್ಥಿಕ ಹೊರೆಗಳಾದಾಗ, ಆರ್ಥಿಕ ಸಮಸ್ಯೆ ಎದುರಾದಾಗ ಒಗ್ಗಟ್ಟಾಗಲೇಬೇಕು. ಕಾರಣ ನಾವು ನೀವು ಹೇಳೋದೇನು ಅಂದ್ರೆ ನೇಷನ್ ಫಸ್ಟ್ ಅಂತ, ದೇಶವೇ ಮೊದಲು, ದೇಶವೇ ನಮಗೆ ಆದ್ಯತೆ ಅಂತ ಇದ್ದಾಗ
ಸಮಸ್ಯೆಗಳಿದ್ದಾಗ ಒಗ್ಗಟ್ಟಾಗುವುದು ತಪ್ಪಲ್ಲ, ಆದ್ರೆ ವಾಸ್ತವ ಪರಿಸ್ಥಿತಿಯನ್ನ ಮರೆಮಾಚಿ ಇದ್ದಕ್ಕಿದ್ದಂತೆ ಆಲ್ ಆಫ್ ಅ ಸಡನ್ ನೀವು ಇರುವಂತಹ ಸೇವೆಗಳನ್ನ ಬಿಟ್ಟು ಇಂಥದ್ದೇ ಸೇವೆಯನ್ನ ಅವಲಂಬಿಸಬೇಕು ಅನ್ನೋದಿದೆಯಲ್ಲ, ಜನ ಅದಕ್ಕೆ ಒಗ್ಗಿಸಿಕೊಳ್ಳೋದಕ್ಕೆ ಮತ್ತೊಂದು ಸ್ವಲ್ಪ ಸಮಯಾವಕಾಶ ಬೇಕು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆತಂಕ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸ್ಟೇಟ್ಮೆಂಟ್ ಇಂದ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको यह तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए